ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಅವಲಕ್ಕಿ ಹಾಕ್ತಿದ್ದೀನಿ, ನೆನೆಸಿಟ್ಟಿರುವಂತಹ ಅವಲಕ್ಕಿ ಹಾಕಿದ್ದೀನಿ. ನಾನು 1 ಕಪ್ಪಷ್ಟು ಬ್ರೆಡ್ ಕ್ರಮ್ಸ್, ನಾನಿಲ್ಲಿ ಫ್ರೆಶ್ ಬ್ರೆಡ್ ಕ್ರಮ್ಸ್. ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿರೋಂಥ ಈರುಳ್ಳಿನ 1 ಕಪ್ ಹಾಕ್ತಾಯಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಆಮೇಲೆ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ ಒಂದು 4ರಿಂದ 5 ತೊಗೊಂಡಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು 1 ಕಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಟೊಮೊಟೊನು ಕೂಡ ಇಲ್ಲಿಗೆ, ಕರಿಬೇವಿನ ಸೊಪ್ಪನ್ನ ಹಾಕ್ತಿದ್ದೀನಿ ಒಂದು ಸ್ವಲ್ಪ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಆವಾಗಲೇ ಹೇಳ್ದಂತಹ ಮಸಾಲ ಪೌಡರ್ಸು ಅಂದರೆ ಅರಿಶಿಣದ ಪುಡಿ 1 ಸ್ಪೂನು, ಅಚ್ಚ ಖಾರದ ಪುಡಿ 1 ಸ್ಪೂನು, ಮತ್ತು ಜೀರಿಗೆ ಪುಡಿ 1 ಸ್ಪೂನು, ಮತ್ತು ಗರಂ ಮಸಾಲ ಪೌಡರ್ 1 ಸ್ಪೂನು. ನಿಮಗೆ ಬೇಕು ಅಂದರೆ ಚಾಟ್ ಮಸಾಲ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಚಾಟ್ ಮಸಾಲ ಯೂಸ್ ಮಾಡಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಈಗ ನಿಂಬೆಹಣ್ಣು ಗಾತ್ರದಷ್ಟು ಈ ಥರ ತೊಗೊಂಡು ಮಿಕ್ಸ್ಚರ್ನ ಈ ಥರ ಉಂಡೆ ಕಟ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾನು ನೀಟಾಗಿ ಉಂಡೆ ಕಟ್ಟಾದಮೇಲೆ ಸ್ವಲ್ಪ ಸ್ಲೈಟಾಗಿ ಪ್ರೆಸ್ ಮಾಡ್ತಿದ್ದೀನಿ, ಜಾಸ್ತಿ ಪ್ರೆಸ್ ಮಾಡಬಾರ್ದು. ಇದೇ ಥರ ಎಲ್ಲ ಉಂಡೆನೂ ಕಟ್ಕೊತೀನಿ. ಇವಾಗ ನಾನು ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ಒಂದು ಪೇಸ್ಟ್ ಬರೋ ಥರ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ಲೈಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತೀನಿ. ಈಗ ಕಟ್ಲೆಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಫಸ್ಟು ಈ ಕಡಲೆ ಹಿಟ್ಟು ಮೈದಾ ಹಿಟ್ಟು ಒಳಗಡೆ ಹಚ್ತಿದ್ದೀನಿ. ಯಾಕೆ ಅಂತಂದರೆ ಅದು ಬೇಯಿಸ್ಬೇಕಾದ್ರೆ ಒಡ್ಕೋಬಾರ್ದು, ಅದಕ್ಕೆ ಮೈದಾ ಹಿಟ್ಟು ಮಿಶ್ರಣದಲ್ಲಿ ಅದನ್ನು ಹಚ್ಚಿ ನೆಕ್ಸ್ಟ್ ಇದನ್ನು ಕ್ರಮ್ಸ್ ಮೇಲೆ ಈ ಥರ ಉರುಳಿಸ್ಬೇಕು. ನೀಟಾಗಿ ಬ್ರೆಡ್ ಕ್ರಮ್ಸ್ ಎಲ್ಲ ಕಟ್ಲೆಟ್ ಮೇಲೆ ಕವರ್ ಆಗೋ ಥರ ಇದೇ ಥರ ಎಲ್ಲ ಕಟ್ಲೆಟ್ನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಸ್ಯಾಂಡ್ವಿಚ್ ಮಾಡೋದಕ್ಕೆ ಬ್ರೆಡ್ ಸ್ಲೈಸಸ್ ಮತ್ತು ಆಲೂ ಕಟ್ಲೆಟ್ ತೊಗೊಂಡಿದ್ದೀನಿ. ಮಾಡಿರೋಂಥ ಆಲೂ ಕಟ್ಲೆಟ್ನ ಬ್ರೆಡ್ ಮಧ್ಯ ಇಟ್ಟು ಈ ಥರ ನಾನು ಇದನ್ನು ನೀಟಾಗಿ ಸ್ಲೈಟಾಗಿ, ಜಾಸ್ತಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಪ್ರೆಸ್ ಮಾಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಒಂದು ಸೈಡ್ ಈ ಥರ ಬೇಯಿಸ್ಕೊತಾ ಇದ್ದೀನಿ. ಜಾಸ್ತಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಪ್ರೆಸ್ ಮಾಡಬೇಕು, ಒಳಗಡೆ ಇರೋದೆಲ್ಲ ಬೇಯಬೇಕಲ್ಲ ಅದಕ್ಕೆ. ಇವಾಗ ಮೇಲ್ಗಡೆನೂ ಕೂಡ ಅದೇ ಥರ ತುಪ್ಪನ ಆ್ಯಡ್ ಮಾಡ್ತಿದ್ದೀನಿ. ಇನ್ನೊಂದು ಸೈಡ್ ಕೂಡ ಇದೇ ಥರ ನೀಟಾಗಿ ರೋಸ್ಟ್ ಮಾಡ್ಕೊತೀನಿ. ಆಲ್ಮೋಸ್ಟ್ 2 ಸೈಡ್ಸ್ ಕೂಡ ಬೆಂದಿದೆ. ಆಲೂ ಸ್ಯಾಂಡ್ವಿಚ್ ರೆಡಿಯಾಗಿದೆ.